ಸಮಸ್ಯೆ ಚಿತ್ರ ಇಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಒಂದು ಆಕೃತಿಯ ತುಂಡುಗಳನ್ನು ಕೊಟ್ಟಿರ್ತಾರೆ. ಇವನ್ನ ಜೋಡಿಸಿದಾಗ ಯಾವ ಆಕೃತಿ ಆಗ್ತೈತಿ ಪೂರ್ಣ ಆಕೃತಿ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಹೌದಾ? ಇಲ್ಲಿ ನೋಡ್ರಿ, ಇದ್ರಾಗ 3 ತ್ರಿಕೋನ ಅದಾವ. ಒಂದು ದೊಡ್ಡ ಐತಿ, 2 ಸಮ ತ್ರಿಕೋನಗಳದಾವ. ಹೌದಾ? ಮತ್ತೊಂದು ಆಕೃತಿ ಐತಿ, ತ್ರಿಕೋನ ಕಟ್ ಮಾಡಿದ ಭಾಗ ಐತಿ. ಹೌದಾ? ಇವನ್ನ ಜೋಡಿಸಿದ್ರೆ ಯಾವ ಆಕೃತಿ ಆಕೃತಿ? ಎ ಆಕೃತಿಯೋ, ಬಿ ಆಕೃತಿಯೋ, ಸಿ ಆಕೃತಿಯೋ, ಡಿ ಆಕೃತಿಯೋ? ಈ ಪ್ರಕಾರ ಡಿ ಉತ್ತರ. ಹೌದಾ? ನೋಡ್ರಿ ಕರೆಕ್ಟ್ ಆಗಿ ಈ ಭಾಗ ನೋಡ್ರಿ. ಹೌದಾ? ಒಂದು ತ್ರಿಕೋನ ಐತಿ. ಈ ತ್ರಿಕೋನ ಐತಿ ಅದ್ರಾಗ ಐತಿ. ಆಮೇಲೆ ಸಮನಾದ 2 ತ್ರಿಕೋನ ಅದಾವ. ಸರಿಯಾದ ಉತ್ತರ ಎಷ್ಟು? ಅದೇ ರೀತಿ ಎರಡನೇ ನೋಡ್ರಿ, 2 ಆಯತಾಕೃತಿ ಅದಾವ. ಹೌದಾ? ಇದು ನೋಡ್ರಿ, ಇದೊಂದು ಆಕೃತಿ, ಇದೊಂದು ತ್ರಿಕೋನ, 2 ತ್ರಿಕೋನ ಅದಾವ. ಇದನ್ನ ಅಷ್ಟು ಕೂಡಿಸಿದಾಗ, ಎಲ್ಲ ಆಕೃತಿಗಳನ್ನು ಕೂಡಿಸಿದಾಗ ಯಾವ ಆಕೃತಿ ಉಂಟಾಗುತ್ತೆ? ಬಿ ಆಕೃತಿ. ನೋಡಿ, ಈ ಆಯತ ಐತಿ ನೋಡಿದ್ರಾಗ ಈ ತ್ರಿಕೋನ ಐತಿ, ಇದೊಂದು ತ್ರಿಕೋನ ಐತಿ, ಆಮೇಲೆ ಈ ಆಕೃತಿ ಐತಿ ನೋಡ್ರಿ, ಐತಿ. ಹೌದಾ? ಮುಂದೆ ಯಾವ್ದು ಐತಿನ ಇದರ ಆಕೃತಿ ಯಾವ್ದಿದೆ? ಇನ್ನ 3ನೇ ಚಿತ್ರ ನೋಡ್ರಿ. ಈ 3ನೇ ಚಿತ್ರದೊಳಗೆ ಎಷ್ಟು ಆಕೃತಿ ಅದ ನೋಡ್ರಿ. ಹೌದಾ? 2 ತ್ರಿಕೋನ ಅದಾವ, 2 ಕ್ರಾಸ್ ಅದ. ಈ 3 ಆಕೃತಿಗಳು ಅದಾವ. ಇನ್ನಷ್ಟು ಜೋಡಿಸಿದಾಗ ಯಾವ ಆಕೃತಿ ಆಕೃತಿ ನೋಡಿ? ಎ ಆಕೃತಿ. ನೋಡ್ರಿ, ಈಗ 2 ಆಯತ ಜೋಡಿಸಿದಾಗ ಆಮೇಲೆ ಇದೊಂದು ತ್ರಿಕೋನ, ಇದೊಂದು ತ್ರಿಕೋನ, ಇದರ ಬರೋದಂತ ಇದೊಂದು ತ್ರಿಕೋನ, ಆಮೇಲೆ ಈ ಆಕೃತಿ ಐತಿ. ಸರಿಯಾದ ಉತ್ತರ ಅಷ್ಟು ಸರಿಯಾದ ಉತ್ತರ ಸರಿ. ಇದು 4ನೇ ಚಿತ್ರ ನೋಡ್ರಿ. ಇದು ಚೌಕ ಐತಿ, ಇದೊಂದು ಆಯತಾಕಾರ ಐತಿ, ಇದೊಂದು ಐತಿ, ತ್ರಿಕೋನ ಐತಿ, ಮತ್ತೊಂದು ಚೌಕ ಆಯತ ಐತಿ. ಇನ್ನಷ್ಟು ಸೇರಿಸ್ತಾ ಯಾವ ಸಿ ಆಕತಿ? ಯಾವುದೇ ಸಂಶಯ ಇಲ್ಲ, ಸರಿ ಐತಿ. ಇದು ಮುಟ್ಟಿದ್ದಂಗಿಲ್ಲ, ತ್ರಿಕೋನ ಸ್ವಲ್ಪ ನೋಡಿ ಸರಿಯಾಗಿ ಹಿಂಗ ನಿಮ್ಮ ವಾರ್ಷಿಕ ಪರೀಕ್ಷೆಗಳಿಗೆ, ನವೋದಯ ಪರೀಕ್ಷೆಗಳಿಗೆ 4 ಚಿತ್ರ ಕೊಟ್ಟಿರ್ತಾರೆ. ಗೊತ್ತಾಯ್ತು? ನಿಮ್ಗೆ ಬಿಡಿಸೋ ರೀತಿ ಗೊತ್ತಾಯ್ತು? ಸರಿ, ಮುಂದೆ ಬೇರೆ ಚಿತ್ರ ನೋಡೋಣ.